ಪಾಠ 5 ನೀರಿನ ಸಂಸಾರ. ಹನಿ ಉದುರುತ್ತಿದೆ, ಮಳೆ ಬರುತ್ತೇನೋ. ಓ ಹನಿಯಣ್ಣ, ಇಲ್ಲಿದ್ದೀಯಾ? ಪುಟಾಣಿಗಳೇ, ನೋಡಿ, ಈ ಗಿಡಮರಗಳು ಹೇಗೆ ನಲಿದಾಡುತ್ತಿವೆ. ಮಳೆ ಬಂದರೆ ಅವಕ್ಕೆ ಖುಷಿ. ಹೌದು ನೋಡು, ಅವು ನಳನಳಿಸುತ್ತಿವೆ. ಹನಿಯಣ್ಣ, ನಾನಿವತ್ತು ಅಕ್ಕನ ಜೊತೆ ನದಿಗೆ ಹೋಗಿದ್ದೆ. ಹೌದೇ? ನದಿಯಲ್ಲಿದ್ದ ಮೀನು, ಕಪ್ಪೆ ಹಾಗೂ ಏಡಿ ಸಹ ಮಳೆಯಲ್ಲಿ ಕುಪ್ಪಳಿಸುತ್ತಾ ಸಂತೋಷವಾಗಿದ್ದವು. ನೋಡಿದ್ರಾ? ನಾನು ಮಳೆಯಾಗಿ ಭೂಮಿಗೆ ಬಂದ್ರೆ ಇಲ್ಲಿರುವ ಜೀವಿಗಳೆಲ್ಲವೂ ಎಷ್ಟು ಸಂತೋಷಪಡುತ್ತವೆ ಅಲ್ವೇ? ಹೌದು ಹನಿಯಣ್ಣ. ಹನಿ ಹನಿಯಾಗಿ ಮಳೆಯಾಗಿ ಭೂಮಿಗೆ ನಾನು ಬೀಳುವೆ. ತೊರೆಯಾಗಿ ಝರಿಯಾಗಿ ನದಿಗಳನ್ನು ಸೇರುವೆ. ನದಿಗಳೆಲ್ಲ ಹೋಗಿ ಸಮುದ್ರವನ್ನು ಸೇರುತ್ತವೆ. ತೊರೆಯಲ್ಲಿ, ನದಿಯಲ್ಲಿ ಮತ್ತು ಸಮುದ್ರದಲ್ಲಿ ವಿಧ ವಿಧವಾದ ಸಸ್ಯ ಪ್ರಾಣಿಗಳು ಜೀವಿಸುತ್ತವೆ. ಇಗೋ, ಇಲ್ಲಿ ನೋಡು, ಸಮುದ್ರದಲ್ಲಿ ಯಾವ ಯಾವ ಜೀವಿಗಳು ವಾಸಿಸುತ್ತವೆ ಎಂದು. ಅಬ್ಬಾ, ನೀರಿನಲ್ಲಿ ಎಷ್ಟೊಂದು ಸಸ್ಯ ಪ್ರಾಣಿಗಳು ಜೀವಿಸುತ್ತವೆ. ನೀನು ನದಿಯಲ್ಲಿ ಮತ್ತು ಸಮುದ್ರದಲ್ಲಿ ವಾಸಿಸುವ ವಿಧವಿಧವಾದ ಪ್ರಾಣಿಗಳ ಹೆಸರುಗಳನ್ನು ಹೇಳಬಲ್ಲೆಯಾ? ಹನಿಯಣ್ಣ, ನದಿಯಲ್ಲಿ ವಾಸಿಸುವ ಪ್ರಾಣಿಗಳು ಕಪ್ಪೆ, ಮೀನು, ಹಾವು, ಆಮೆ, ಸಿಗಡಿ ಮುಂತಾದವುಗಳು. ಹಾಗೆಯೇ ಸಮುದ್ರದಲ್ಲಿ ವಾಸಿಸುವ ಪ್ರಾಣಿಗಳು ತಿಮಿಂಗಿಲ, ನಕ್ಷತ್ರ ಮೀನು, ಸಮುದ್ರ ಕುದುರೆ, ಆಕ್ಟೋಪಸ್, ಸಮುದ್ರ ಸಿಂಹ, ಶಾರ್ಕ್, ಲಾಬ್ಸ್ಟರ್, ಡಾಲ್ಫಿನ್, ಸಮುದ್ರ ಆಮೆ ಮುಂತಾದವುಗಳು. ಹನಿಯಣ್ಣ, ಮಳೆ ಬಂದಾಗ ನೋಡು, ನೆಲವೆಲ್ಲ ಹಸಿರೋ ಹಸಿರು. ಗಿಡ ಮರಗಳೆಲ್ಲ ಸೊಂಪಾಗಿ ಬೆಳೆಯುತ್ತವೆ. ಕೆರೆ ನದಿಗಳೆಲ್ಲ ತುಂಬಿ ಹರಿಯುತ್ತವೆ. ಅಬ್ಬಾ! ಆದರೆ ಬೇಸಿಗೆಯಲ್ಲಿ ಹೀಗೆ ಇರುವುದಿಲ್ಲವಲ್ಲ. ನಿಜ, ಕೆರೆ ಕುಂಟೆಗಳು ಬತ್ತಿ ಹೋಗುತ್ತವೆ. ನದಿಯಲ್ಲೂ ನೀರು ಕಡಿಮೆಯಾಗುತ್ತದೆ. ಹೌದು ಹನಿಯಣ್ಣ. ಪುಟಾಣಿಗಳ, ಗಿಡಮರ ಮತ್ತು ಪ್ರಾಣಿಗಳನ್ನು ವಿವಿಧ ಕಾಲಗಳಲ್ಲಿ ಗಮನಿಸಿದ್ದೀರಾ? ಅಯ್ಯೋ ಹನಿಯಣ್ಣ, ಬೇಸಿಗೆಯಲ್ಲಂತೂ ನೀರು ಕಡಿಮೆಯಾಗಿ ಗಿಡಮರಗಳೆಲ್ಲ ಬಾಡಿರುತ್ತವೆ. ಪಕ್ಷಿಗಳು ಮತ್ತು ಇತರ ಪ್ರಾಣಿಗಳಿಗೆ ಲವಲವಿಕೆಯೇ ಇರುವುದಿಲ್ಲ. ಮಳೆಗಾಲದಲ್ಲಿ ಮಳೆ ಬರುತ್ತದೆ, ಹಾಗಾಗಿ ಕೆರೆ ನದಿಗಳು ತುಂಬಿ ಹರಿಯುತ್ತವೆ. ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚು, ಮಳೆ ಕಡಿಮೆ, ನದಿ ಕೆರೆಗಳ ನೀರು ಬತ್ತಿ ಹೋಗುತ್ತದೆ. ಹೌದು ಹನಿಯಣ್ಣ, ನೀನೆಲ್ಲರಿಗೂ ಬೇಕು. ಪ್ರಾಣಿಗಳಿಗೂ ಮತ್ತು ಸಸ್ಯಗಳಿಗೂ ಬೇಕು. ನಮಗೂ ಬೇಕು. ಹೌದೌದು, ನಾನು ಎಲ್ಲರಿಗೂ ಬೇಕು ಎಂದು ತಿಳಿದಿರಲ್ಲ. ಸರಿ ಪುಟಾಣಿಗಳ, ನಾನಿನ್ನು ಮುಂದಕ್ಕೆ ಸಾಗುವೆ. ಹನಿಯಣ್ಣ, ನೀನು ಹೊರಟೇ ಬಿಟ್ಟೆಯಾ? ಹೌದು, ನಾನಿನ್ನು ಬರುತ್ತೇನೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.